ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ತೆರೆಕಂಡಂಥ ಉಪೇಂದ್ರ ಅಭಿನಯದ ಮತ್ತು ಉಪೇಂದ್ರ ನಿರ್ದೇಶನ ಮಾಡಿದಂಥ ಬಹು ನಿರೀಕ್ಷಿತ ಚಿತ್ರ UI ಸಿನಿಮಾ ತೆರೆಗಪಡಿಸ್ತು. ತುಂಬ ಜನಕ್ಕೆ ಸಿನಿಮಾ ಇಷ್ಟ ಆಯಿತು, ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಬಟ್ ಯಾರೂ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಅರ್ಥ ಆಗಿಲ್ಲ ಅಂತ ಅವ್ರು ಹೊರಗೆ ಬಂದರು. ಮತ್ತೊಮ್ಮೆ ನೋಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಪರದೆ ಮೇಲೆ ಒಂದು ಶಬ್ದ ಬರುತ್ತೆ, ನೀವು ಯಾರಾದರೂ ಬುದ್ಧಿವಂತರಾಗಿದ್ದರೆ ಈಗಲೇ ಸಿನಿಮಾ ಥಿಯೇಟ್ರಿಂದ ಎದ್ದು ಹೋಗಿ ಅಂತ. ತುಂಬ ಜನಕ್ಕೆ ತಲೆ ಕೆಡ್ತು, ಏನಪ್ಪ ಇದು, ನಾವು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಹಣ ಕೊಟ್ಟು ನಾವು ಥಿಯೇಟ್ರ್ ಒಳಗೆ ಬಂದ್ವಿ. ಥಿಯೇಟ್ರ್ ಒಳಗೆ ಬಂದಾಗಲೇ ನಮ್ಮನ್ನು ಉಪೇಂದ್ರ ನೀವು ಬುದ್ಧಿವಂತರಾಗಿದ್ದರೆ ಹೊರಗೋಗಿ ಅಂತ ಹೇಳಿದ್ರಲ್ಲ, ಇದು ಏನು ರೀ, ಇದು ಬುದ್ಧಿವಂತರ ಲಕ್ಷಣವ? ಅದು ಸಿನಿಮಾ ನಾವು ದುಡ್ಡು ಕೊಟ್ಟು ಅವ್ರು ವಾಪಸ್ ಕೊಡ್ತಾರಂತ ತುಂಬ ಜನ ತಲೆ ಕಟ್ಕೊಂಡ್ರು. ಆದರೂ ಸಿನಿಮಾಕ್ಕೆ ಹಣ ಕೊಟ್ಟು ಬಂದೀವಲ್ಲ, ಸುಮ್ಮನೆ ಯಾಕೆ ಅಂತ ಅವರು ಸಿನಿಮಾ ನೋಡಿದ್ರು. ಆ ನಂತರ ಮತ್ತೊಂದು ಬಂತು, ನೀವು ದಡ್ಡರಾಗಿದ್ದರೆ ಸಿನಿಮಾ ನೋಡಿ ಅಂತ. ಒಂದು ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಎದ್ದು ಹೋಗಿ ಅಂತ ಒಂದು ಬಂತು. ಆನಂತರ ನೀವು ದಡ್ಡರಾಗಿದ್ದರೆ ಸಿನಿಮಾ ನೋಡಿ ಅಂತ. ಆನಂತರ ತುಂಬ ಜನಕ್ಕಂತೂ, ಏನು ರೀ ಈ ಸಿನಿಮಾ ನೋಡಿ ನಾವು ದಡ್ಡ್ರ, ನಾವೇನು ಬುದ್ಧಿವಂತರಲ್ವಾ, ಹಾಗೆ ಈಗಂತ ಏನೋ ಅಂತೂ ಗೊಣೆಕೊಂಡು ಸಿನಿಮಾ ನೋಡಿದ್ರು. ಕೆಲವರಿಗೆ ಅರ್ಥ ಆಯಿತು, ಕೆಲವರಿಗೆ ಅರ್ಥ ಆಗಲಿಲ್ಲ. ಆನಂತರ ಉಪೇಂದ್ರ ಅವರು 2 ದಿನಗಳ ಹಿಂದೆ ಆ ಫೋಟೋ ಹಾಕ್ತಾರೆ, ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಎದ್ದು ಹೋಗಿ ಅನ್ನುವ ಫೋಟೋ ಹಾಕ್ಕೊಂಡು ಅದಕ್ಕೊಂದು ಒಬ್ಬ ಸೆಂಟೆನ್ಸ್ ಬರೀತಾರೆ. ಈ ಸೆಂಟೆನ್ಸನ್ನು ಯಾಕೆ ನೀವು ಗಮನಿಸ್ಲಿಕ್ಕೆ ಹೋಗಿಲ್ಲ, ಇದನ್ನು ಯಾಕೆ ಡಿಕೋಡ್ ಮಾಡಿಲ್ಲ ಅಂತ ಅವರು ಹೇಳ್ತಾರೆ. ಆನಂತರ ಅವರು ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ. ಯಾರು ಬುದ್ಧಿವಂತರಾಗಿರ್ತಾರಲ್ಲ ಅವರು ದಡ್ರ ಥರ ಇದ್ಕೊಂಡು ಎಲ್ಲವನ್ನು ಗಮನಿಸ್ತಾರೆ ಅಂತ. ಅಂದರೆ ನೀವು ಬುದ್ಧಿವಂತರಾಗಿದ್ದರೆ ಎದ್ದೋಗಿ ಅನ್ನೋ ಸೆಂಟೆನ್ಸ್ ಇದೆಯಲ್ಲ, ಅದು ದಡ್ರಿಗೆ ಹೇಳಿದ್ದು ನಾನು. ನೀವು ಬುದ್ಧಿವಂತರಾಗಿದ್ದರೆ ಸಿನಿಮಾ ನೋಡ್ತೀರಿ, ದಡ್ರ ಥರ ಇದ್ದುಕೊಂಡು ಸಿನಿಮಾ ನೋಡಿಕೊಂಡು ನೀವು ಅದನ್ನು ಡಿಕೋಡ್ ಮಾಡ್ತೀರಿ, ಅದನ್ನು ಅರ್ಥ ಮಾಡ್ಕೊಂಡಿರ್ತೀರಿ. ಹಾಗಾಗಿ ನಾನು ಹೇಳಿದ್ದು ಎದ್ದೋಗಿ ಅಂದಿದ್ದು ದಡ್ರಿಗೆ ಹೊರತು ಬುದ್ಧಿವಂತರಿಗಲ್ಲ. ಬುದ್ಧಿವಂತನಾದವನು ಯಾವತ್ತೂ ದಡ್ಡಂತರ ಇರ್ತಾನೆ, ದಡ್ಡಂತರ ಇದ್ದು ಎಲ್ಲವನ್ನು ಗಮನಿಸ್ಕೊಂಡು ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ನಾನು ಹೇಳಿದ್ದು ಬುದ್ಧಿವಂತರಾಗಿದ್ದರೆ ಎದ್ದೋಗಿ ಅಂತ ಹೇಳಿದ್ದು ದಡ್ರಿಗೆ ಹೊರತು ಬುದ್ಧಿವಂತರಿಗಲ್ಲ. ಬುದ್ಧಿವಂತರು ಯಾವತ್ತೂ ದಡ್ಡರ ಥರ ಎತ್ಕೊಂಡು ಸಿನಿಮಾ ನೋಡ್ತಾರೆ ಅಥವಾ ಎಲ್ಲವನ್ನು ಗಮನಿಸ್ತಾರೆ ಅಂತ ಹೇಳಿದ್ದೇನೆ ಅಂತ ಅವರು ಆ ಸೆಂಟೆನ್ಸ್ಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ನೋಡಿ, ಯಾರೂ ಆ ಥರ ಯೋಚನೆ ಕೂಡ ಮಾಡಿರಲಿಲ್ಲ. ಏನೋ ಬುದ್ಧಿವಂತರಾದರೆ ಎದ್ದು ಹೋಗಿ ಅಂದ್ಕೂಡಲೇ ಎದ್ದು ಬರಲಿಕ್ಕೆ ಟ್ರೈ ಮಾಡಿದ್ರು, ಅಥವಾ ಗೊಣಿಕೊಂಡು ಸಿನಿಮಾ ನೋಡಿದ್ರು. ದಡ್ರಂದ ಕೂಡಲೇ ದಡ್ಡರಾಗಿದ್ದರೆ ಸಿನಿಮಾ ನೋಡಿ ಅಂತ ಬಂದ ಕೂಡಲೇ ನಾವೇನು ದಡ್ರ ಅಂತ ತಿಳ್ಕೊಂಡ್ರು. ಆದರೂ ಕೆಲವೊಬ್ಬರು ಆದರೂ ಸಿನಿಮಾಕ್ಕೆ ದುಡ್ಡು ಕೊಟ್ಟು ಬಂದೀವಿ ಅಂತ ಸಿನಿಮಾ ನೋಡಿದ್ರು. ಟೋಟಲಿ ಎಲ್ಲರೂ ಸಿನಿಮಾಕ್ಕೆ ಹೋದ್ರು, ಸಿನಿಮಾ ನೋಡಿದ್ದಾರೆ. ಆದರೆ ಆ ಪ್ರಚಾರಕ್ಕೆ ಬಳಸ್ಕೊಂಡಿದ್ದು ಅಥವಾ ಹೊರಗಡೆ ಸದ್ದು ಆಗಿದ್ದಂದರೆ ಬುದ್ಧಿವಂತರಾಗಿದ್ದರೆ ಎದ್ದೋಗಿ ಅನ್ನುವ ಆ ಸೆಂಟೆನ್ಸ್ ಇದೆಯಲ್ಲ, ಅಥವಾ ಆ ಪರದೆ ಮೇಲೆ ಬಂದಂಥ ಸೀನ್ ಇದೆಯಲ್ಲ, ಅದು ನೋಡ್ಕೊಂಡು ತುಂಬ ಜನಕ್ಕೆ ತಲೆ ಕೆಡ್ತು. ಆದರೆ ಅದ್ರ ಬಗ್ಗೆ ಯಾರೂ ಮುಂದುವರ್ಸ್ಲಿಕ್ಕೆ ಹೋಗಿಲ್ಲ. ಆನಂತರ ಉಪೇಂದ್ರ ಅವರೇ ಕ್ಲಾರಿಫಿಕೇಷನ್ ಕೊಟ್ಟರು, ನಾನು ಹೇಳಿದ್ದು ಹೀಗೆ ಅಂತ. ಆನಂತರ ಎಲ್ಲವೂ ಸಲೀಸಾಗಿ ನಡೀತದೆ, ಸಿನಿಮಾ ಕೂಡ ಚೆನ್ನಾಗಿ ಓಡ್ತಾ ಇದೆ. ಮುಂದೆ ಯಾವ ಥರ ಓಡುತ್ತೆ, ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದು